ಬೆಂಗಳೂರಿನಲ್ಲಿ ರಿಜಿಸ್ಟ್ರೇಷನ್ ಆಗಿತ್ತು ಅನ್ನೋದು ತಿಳಿದು ಬರ್ತಾ ಇದೆ. ಪೋರ್ಷೆ ಕಾರ್ನ ರಿಜಿಸ್ಟ್ರೇಷನ್ ಬೆಂಗಳೂರಿನಲ್ಲಿ ಆಗಿತ್ತು. ಕೋರಮಂಗಲದ ಆರ್ಟಿಒ ಕಚೇರಿಯಲ್ಲಿ ತಾತ್ಕಾಲಿಕ ನೋಂದಣಿ ಆಗಿದ್ರ ಬಗ್ಗೆ ಮಾಹಿತಿ ಇದೆ. ಕಳೆದ ಮಾರ್ಚ್ನಲ್ಲಿ ಕಾರ್ ರಿಜಿಸ್ಟ್ರೇಷನ್ ಟೆಂಪರರಿ ರಿಜಿಸ್ಟ್ರೇಷನ್ ಆಗಿತ್ತು ಅನ್ನೋ ಇನ್ಫಾರ್ಮೇಶನ್ ಕೂಡ ಪ್ರಾಥಮಿಕ ತನಿಖೆಯಲ್ಲಿ ಸಿಕ್ಕಿರುವಂತಹ ಮಾಹಿತಿ. ಈ ಆಕ್ಸಿಡೆಂಟ್ನಲ್ಲಿ ಅಧಿಕಾರಿಗಳು ವರ್ತಿಸ್ತಾ ಇರೋ ರೀತಿನೇ 108 ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಒಂದ್ ಕಡೆಗೆ ನೀವು ನೋಡ್ತಾ ಇದ್ದೀರಾ, ಓಕೆ ರೈಟ್, ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ ಪ್ರಮುಖವಾಗಿದ್ದಂತಹ ಪ್ರಶ್ನೆ ತಾತ್ಕಾಲಿಕ ನೋಂದಣಿಯ ವ್ಯಾಲಿಡಿಟಿ ಬಗ್ಗೆ. ಯಾಕೆ ಸಾರಿಗೆ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೊಡ್ಲಿಲ್ಲ? ಮತ್ತೆ ಸಾರಿಗೆ ಅಧಿಕಾರಿಗಳ ಲೋಪದೋಷದ ಬಗ್ಗೆ ಕೂಡ ಜನ ಮಾತಾಡ್ತಾ ಇದ್ರು. ಬಟ್ ಈಗ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಬೆಂಗಳೂರಿನ ಕೋರಮಂಗಲದಲ್ಲಿ ರಿಜಿಸ್ಟ್ರೇಷನ್ ಆಗಿತ್ತು ಅಂತ. ಉಳಿದಂತೆ ಏನೇನ್ ಮಾಹಿತಿ ಕೊಡ್ತೀರಿ? ಮಮತಾ, ನೋಡಿ, ಸುಮಾರು 4 ಕೋಟಿ ರೂಪಾಯಿ ಕಾರ್ ಇರೋದು. ಆ 4 ಕೋಟಿ ರೂಪಾಯಿ ಕಾರ್ನ ಟೆಂಪ್ರವರಿ ಪಾಸಿಂಗ್ ಮೇಲೆ ಇವರು ಓಡಿಸ್ತಾ ಇದ್ರು ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಬರ್ತಾ ಇರುವಂತದ್ದು. ಈ ಕಾರನ್ನ ಬೆಂಗಳೂರಿನಲ್ಲಿ ಖರೀದಿ ಮಾಡಲಾಗಿತ್ತು, ಬೆಂಗಳೂರಿನ ಕೋರಮಂಗಲದಲ್ಲಿ ಈ ಕಾರನ್ನ ಖರೀದಿ ಮಾಡಲಾಗಿತ್ತು, ಮತ್ತೆ ಅಲ್ಲಿ ಟೆಂಪ್ರವರಿ ಪಾಸಿಂಗ್ ಅನ್ನ ಕೂಡ ಮಾಡ್ಕೊಳ್ಳಲಾಗಿತ್ತು ಅನ್ನುವಂತ ಮಾಹಿತಿಗಳಿದಾವೆ. ಆ ಕಾರನ್ನ ಖರೀದಿ ಮಾಡಿ ಸುಮಾರು 8 ತಿಂಗಳಾದ್ರೂ ಕೂಡ ಅದನ್ನ ಈವರೆಗೂ ಕೂಡ ಒಂದು ಪರ್ಮನೆಂಟ್ ಶಾಶ್ವತವಾದಂತಹ ನೋಂದಣಿಯನ್ನ ಮಾಡಿಸಿರ್ಲಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಮಾಹಿತಿಗಳ ಪ್ರಕಾರ 1200 ಅಥವಾ 1300 ರೂಪಾಯಿ ಅದಕ್ಕೆ ಫೀಸ್ ಅನ್ನ ಕಟ್ಟಬೇಕಾಗಿತ್ತು. ಆ ಫೀಸ್ ಅನ್ನ ಬರೆಸದೆ ಒಂದು ಪರ್ಮನೆಂಟ್ ಏನು ನಂಬರ್ ಅನ್ನ ಕೂಡ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿರಲಿಲ್ಲ. ಯಾರು ನಮ್ಗೆ ಏನ್ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಅವರು ವರ್ತನೆ ಇದ್ದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಅವರು ಒಂದು ಪರ್ಮನೆಂಟ್ ರಿಜಿಸ್ಟ್ರೇಷನ್ ಅನ್ನ ಮಾಡಿಸದೆ ಗಾಡಿಯನ್ನ ಓಡಿಸ್ತಾ ಇದ್ರು ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಈ ಘಟನೆ ಆದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂತ ಕೆಲಸವನ್ನ ಮಾಡಿರುವಂತದ್ದು. ಈ ಕಾರ್ಗೆ ಮುಂದಿನ 1 ವರ್ಷಗಳ ಕಾಲ ರಿಜಿಸ್ಟ್ರೇಷನ್ ಅನ್ನ ಬ್ಯಾನ್ ಮಾಡಿರುವಂತದ್ದು. ಅಂದ್ರೆ ಈ ಕಾರನ್ನ ಯಾವುದೇ ಕಾರಣಕ್ಕೂ ಕೂಡ ಬಳಸಬಾರದು ಅನ್ನುವಂತ ನಿಟ್ಟಿನಲ್ಲಿ ನಿರ್ಬಂಧವನ್ನ ಹೇರಿರುವಂತದ್ದು. ಜೊತೆಗೆ ಈ ಪ್ರಕರಣದ ಆರೋಪಿ ಏನಿದ್ದ, ಆ ಆರೋಪಿಗೆ 25 ವರ್ಷ ಪೂರ್ಣ ಆಗುವವರೆಗೂ ಕೂಡ ಚಾಲನಾ ಪರವಾನಗಿ ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಈಗ ಆರ್ಟಿಒ ನಿಷೇಧವನ್ನ ಹೇರಿರುವಂತದ್ದು. ಮಮತಾ, ರೈಟ್ ಶಬೀರ್, ಹಾಗೆ ಹೋಲ್ಡ್ ಅಲ್ಲಿ